ಹೊಸ ವರುಷ ತರಲಿ ನಮಗೆ ಹರುಷ, ಕಲಿಸಲಿ ದೇವ ಮಾತೆಯ ಆದರ್ಶ. ಯಾರಾದರೂ ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಹಳೆಯದೆಲ್ಲವೂ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಆತ್ಮೀಯರೇ, ಇಂದು ನಮಗೆ ಎರಡು ರೀತಿಯ ಸಂಭ್ರಮ. ಒಂದು ಕಡೆ ದೇವರು ನಮ್ಮನ್ನು 2025ರಲ್ಲಿ ಪ್ರೀತಿಸಿ, ಆಶೀರ್ವದಿಸಿ, ರಕ್ಷಿಸಿ ತಮ್ಮ ಪ್ರೀತಿಯ ಪ್ರತೀಕವಾಗಿ 2026ರ ಹೊಸ ವರ್ಷವನ್ನು ನೀಡಿದ್ದಾರೆ. ಅವರ ಪ್ರೀತಿಯ ಚಿಹ್ನೆಯಾಗಿ ಹೊಸ ವರ್ಷ ಬಂದಿದೆ. ಹೊಸತನಗಳ ಸುರಿಮಳೆಯನ್ನು ಹೊತ್ತು ನಿಂತಿದೆ. ಹೊಸ ನಿರ್ಧಾರ, ಹೊಸ ಯೋಜನೆ, ಹೊಸ ಚಿಂತನೆಗಳು ನಮ್ಮ ಮುಂದಿವೆ. ಇವುಗಳನ್ನು ಕೈಗೊಳ್ಳುವಾಗ ನಮ್ಮ ಕೆಟ್ಟ ಜೀವನ ಕ್ರಮವನ್ನು ಬಿಟ್ಟು ಹೊಸ ಮನುಷ್ಯರಾಗಿ ದೇವರಿಗೆ ಮೆಚ್ಚುಗೆಯಾಗಿ ಬಾಳೋಣ. ಇನ್ನೊಂದು ಕಡೆ ಮಾತೆ ಮರಿಯ ದೇವರ ತಾಯಿ ಎಂಬ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ. ದೇವರ ಕರೆಗೆ ಓಗೊಟ್ಟು ದೀನತೆಯಿಂದ ಬಾಳಿದ ಮರಿಯ ನಮ್ಮೆಲ್ಲರ ಪ್ರೇರಣೆ. ಮರಿಯ ದೇವರ ತಾಯಿ ಮಾತ್ರವಲ್ಲ, ಬದಲಾಗಿ ನಮ್ಮೆಲ್ಲರ ತಾಯಿಯಾಗಿದ್ದಾರೆ. ಅಮ್ಮ ಎನ್ನುವುದು ಎರಡಕ್ಷರದ ಪದವಾದರೂ ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮ ಕೊನೆ ಉಸಿರು ಇರುವವರೆಗೂ ನೆನೆಸುವ ಪದ. ಏಕೆಂದರೆ ಅಮ್ಮನ ಮೊದಲ ಅಪ್ಪುಗೆಯ ಪ್ರೀತಿ, ನೀಡಿದ ಸಾಂತ್ವನ, ಸಮಾಧಾನ ಯಾರು ಮರೆಯಲಾಗದಂತಹ ಅನುಭವ. ಮಾನವನ ಹೃದಯ ಪ್ರೀತಿಗಾಗಿ ಹಂಬಲಿಸುತ್ತದೆ. ಮಾತೆ ಮರಿಯ ಇಂತಹ ನಿಸ್ವಾರ್ಥ ಪ್ರೀತಿಗೆ ಉದಾಹರಣೆಯಾಗಿದ್ದಾರೆ. ಈ ದೇವಮಾತೆಯ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಾವೆಲ್ಲರೂ ನಮ್ಮ ತಾಯಂದಿರಿಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಾವು ಈ ಹೊಸ ವರ್ಷದಲ್ಲಿ ಹೊಸ ನಿರ್ಧಾರಗಳನ್ನು ಕೈಗೊಳ್ಳುವಾಗ ನಮ್ಮ ತಾಯಿ ಮರಿಯಮ್ಮನವರಂತೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸೋಣ. ನಿತ್ಯ ಜೀವ ಪಡೆಯೋಣ. ನಮ್ಮ ಬದುಕು ಆರಂಭವಾಗುವುದು ಅಮ್ಮನ ಜೊತೆಯಲ್ಲಿ. ಅಮ್ಮನ ರಕ್ತದಲ್ಲಿ ರಕ್ತವಾಗಿ, ಅಮ್ಮನ ಮಾಂಸದಲ್ಲಿ ಮಾಂಸದ ಮುದ್ದೆಯಾಗಿ ರೂಪ ಪಡೆಯುವುದರಲ್ಲಿ. ನಮ್ಮ ಬದುಕು ಒಂಟಿಯಾಗಿ ಮುಗಿದರೂ ಅದರ ಆರಂಭವಂತೂ ಮತ್ತೊಂದು ಜೀವದೊಂದಿಗೆ ಆಗಬೇಕು, ಅದು ನಮ್ಮ ತಾಯಿಯಂದಿರೊಂದಿಗೆ. ಮಾನವನ ಬದುಕು ಅಮ್ಮನೊಂದಿಗೆ ಪ್ರಾರಂಭವಾಗುವಂತೆ ಹೊಸ ವರ್ಷವು ಅಮ್ಮನ ಆರೈಕೆ ಆಸರೆಯಲ್ಲಿ ಆರಂಭವಾಗಬೇಕೆಂದೇ ಧರ್ಮಸಭೆ ಆಶ್ರಯ ದೇವಮಾತೆ ಮರಿಯಮ್ಮನವರ ಮಹೋತ್ಸವವನ್ನು ಇಂದು ಇರಿಸಿದೆ. ಸಂತ ಬೊನವೆಂಚರವರ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸುವುದು ಸಮಯ ಯೋಚಿತವೇ ಸರಿ. ಮರಿಯ ಎಂತಹ ಶ್ರೇಷ್ಠ ಜೀವಿ ಎಂದರೆ, ದೇವರು ಇನ್ನೂ ಶ್ರೇಷ್ಠವಾದ ಸ್ವರ್ಗವನ್ನು, ಶ್ರೇಷ್ಠವಾದ ಭೂಮಿಯನ್ನು ಸೃಷ್ಟಿಸಬಲ್ಲರು. ಆದರೆ ಮರಿಯಮ್ಮನವರಿಗಿಂತ ಶ್ರೇಷ್ಠವಾದ ತಾಯಿಯನ್ನು ಸೃಷ್ಟಿಸಲಾರರು. ವರ್ಷದ ಮೊದಲನೆಯ ದಿನ ಧರ್ಮಸಭೆಯು ಮರಿಯಮ್ಮನವರು ದೇವರ ತಾಯಿ ಹಾಗೂ ನಮ್ಮೆಲ್ಲರ ತಾಯಿ ಎಂಬ ಸತ್ಯದ ಕುರಿತು ಧ್ಯಾನಿಸಲು ನಮ್ಮೆಲ್ಲರಿಗೆ ಕರೆ ನೀಡುತ್ತಿದೆ. ತಾಯಿ ಎನ್ನುವ ವಸ್ತು ಬಹಳ ದೊಡ್ಡದು. ಅವಳು ಯಾರ ಸ್ಥಾನ ಬೇಕಾದರೂ ಆಕ್ರಮಿಸಬಹುದು. ಆದರೆ ಅವಳ ಸ್ಥಾನವನ್ನು ಯಾರೂ ಕೂಡ ಆಕ್ರಮಿಸಲಾರರು. ಮಾತೃ ಹೃದಯ ಬಹಳಷ್ಟು ದೊಡ್ಡದು. ಹಿರಿಯರು ತಾಯಿಯನ್ನು ಒಬ್ಬ ತ್ಯಾಗಿ ಎಂದಿರುವರು. ಮಕ್ಕಳ ಸಣ್ಣ ನೋವು ಸಹ ಅವಳ ನೋವಾಗುತ್ತದೆ. ಮಕ್ಕಳ ಸುಖ ದುಃಖದಲ್ಲಿ ತಾಯಿ ಜೀವನ ಪೂರ್ತಿ ಕಳೆದು ಅದರಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುವಳು. ಕ್ಷಮೆಗೆ ಇನ್ನೊಂದು ಹೆಸರೇ ತಾಯಿ. ಮರಿಯ ದೇವರ ತಾಯಿ ವಿಶ್ವವನ್ನು ಸೃಷ್ಟಿಸಿದ ಜಗನ್ನಾಥನಿಗೆ ಜನನಿಯಾದಳು. ಮರಿಯಳ ಮೂಲಕವೇ ಲೋಕರಕ್ಷಕ ಮಾನವರಾದರು. ಸರ್ವಕ್ಕೂ ಸರ್ವ ಸೃಷ್ಟಿಗೂ ಜೀವ ಕೊಟ್ಟವರಿಗೆ ಭುವಿಯಲ್ಲಿ ಜೀವ ಕೊಟ್ಟಳು ಮರಿಯ. ಪ್ರಭು ಕ್ರಿಸ್ತರ ಶರೀರ ರಕ್ತ ಮರಿಯಮ್ಮನವರಿಂದ ಪಡೆದ ಶರೀರ ಮತ್ತು ರಕ್ತವಾಗಿದೆ. ಮಾತೆ ಮರಿಯ ಪರಿಶುದ್ಧ ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡಬೇಕಿತ್ತು. ಅದಕ್ಕಾಗಿ ದೇವರು ಅವರನ್ನು ಜನ್ಮ ಪಾಪವಿಲ್ಲದೆ ಹುಟ್ಟುವಂತೆ ಮಾಡಿದರು ಹಾಗೂ ಸ್ವರ್ಗದ ರಾಣಿಯನ್ನಾಗಿ ಮಾಡಿ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದರು. ಆದುದರಿಂದ ಸಂತ ಅಂಬ್ರೋಸ್ ಅವರವರು ಹೇಳ್ತಾರೆ, ಮೇರಿ ಮಾತೆ ರಕ್ಷಕನನ್ನು ಈ ಲೋಕಕ್ಕೆ ಬರಮಾಡಿದ ತೆರೆದ ಸ್ವರ್ಗದ ಬಾಗಿಲು ಎಂದು. ಸಂತ ಥಾಮಸ್ ಅಕ್ವಿನಸ್ ರವರು
ಮರಿಯ ಪ್ರಭು ಕ್ರಿಸ್ತರ ದೇವರ ಮಂಜೂಷ ಎಂದು ಹೇಳುತ್ತಾರೆ. ಮರಿಯ ತನ್ನ ಪುತ್ರನ ಹುಟ್ಟಿನಿಂದ ಸಾಯುವ ತನಕ ಜೊತೆಗೆ ಇದ್ದರು. ಯೇಸು ಸಾಯುವ ಮುನ್ನ ಶಿಲುಬೆಯ ಮೇಲೆನೆ ತಾಡುತ್ತಿರುವಾಗ ತನ್ನ ಆಪ್ತ ಶಿಷ್ಯ ಯೋವಾನನನ್ನು ನೋಡಿ ಮರಿಯಮ್ಮನವರನ್ನು ತೋರಿಸುತ್ತಾ, ಇಗೋ ನಿನ್ನ ತಾಯಿ ಎಂದು ನಮ್ಮೆಲ್ಲರ ತಾಯಿಯನ್ನಾಗಿ ಕೊಟ್ಟರು. ಹಾಗೂ ಪ್ರಭುವಿನ ಮಾತೆ ನಮ್ಮೆಲ್ಲರ ತಾಯಿಯಾದರು. ದೇವರು ಆದಾಮ ಮತ್ತು ಏವಳನ್ನು ತಮ್ಮ ರೂಪದಲ್ಲಿ ಸೃಷ್ಟಿಸಿದರು. ಅವರನ್ನು ಸೃಷ್ಟಿಯ ಒಡೆಯರನ್ನಾಗಿ ಮಾಡಿದರು. ಆದರೆ ಅವರು ಸೈತಾನನ ಪ್ರೇರಣೆಗೆ ಒಳಗಾಗಿ ತಿನ್ನಬಾರದ ಹಣ್ಣನ್ನು ತಿಂದು ದೇವರ ವಿರುದ್ಧ ಪಾಪವನ್ನು ಕಟ್ಟಿಕೊಂಡರು. ದೇವರು ಅವರಿಗೆ ಶಾಪ ಕೊಡುವ ವೇಳೆಯಲ್ಲಿ ಸೈತಾನನನ್ನು ಕುರಿತು, ಹಾಗೆ ತನ್ನ ಇರಿಸುವೆನು ಈ ಮಹಿಳೆಯ ಸಂತತಿಗೂ ನಿನ್ನ ಸಂತಾನಕ್ಕೂ, ಜಜ್ಜುವುದು ಇವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನು ಆ ಸಂತಾನದ ಹಿಮ್ಮಡಿಯನ್ನು ಎಂದು ಭವಿಷ್ಯ ನುಡಿದರು. ಅಂತೆಯೇ ಪ್ರವಾದಿ ಯೆಶಾಯನು ಸಹ ಅಧ್ಯಾಯ 7 ವಚನ 14 ಪರೋಕ್ಷವಾಗಿ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೆಲ್ ಎಂದು ಆತನಿಗೆ ಹೆಸರಿಡುವರು ಎಂದಿದ್ದಾರೆ. ಈ ನೆಲೆಯಲ್ಲಿ ನಿತ್ಯ ಕನ್ನಿಕೆಯಾದ ಮರಿಯಮ್ಮನವರು ಓರ್ವ ನರಮಾನವಳಾದರೂ ಕೂಡ ದೇವಾದಿದೇವ ದೇವಕುಮಾರ ಸೃಷ್ಟಿಕರ್ತನಿಗೆ ಜನ್ಮ ನೀಡಿದಳು. ಹೀಗೆ ಮರಿಯ ತಮ್ಮ ದೇಹ ಹಾಗೂ ರಕ್ತವನ್ನು ಹಂಚಿಕೊಳ್ಳುವುದರ ಮೂಲಕ ದೇವಪುತ್ರ ಯೇಸುವಿಗೆ ತಾಯಿಯಾದಳು. ಮಾತೆ ಮರಿಯ ಎಲಿಜಬೆತ್ ರವರನ್ನು ಸಂಧಿಸಿದಾಗ, ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂತಹ ಭಾಗ್ಯ ಎಂದು ಹೇಳುವುದರ ಮೂಲಕ ಮರಿಯ ದೇವರ ತಾಯಿ, ಪ್ರಭುವಿನ ತಾಯಿ ಎಂಬುದನ್ನು ಸಾಬೀತುಪಡಿಸುತ್ತಾರೆ. ಮರಿಯ ಯೇಸು ಪ್ರಭುವಿಗೆ ಜನ್ಮ ನೀಡಿದ್ದು ಮಾತ್ರವಲ್ಲದೆ ಅವರನ್ನು ಸಾಕಿ ಸಲಹಿ ಅವರಿಗೆ ಬೇಕಾದ ಎಲ್ಲವನ್ನ ನೀಡಿದರು. ಮಾತ್ರವಲ್ಲ, ಕೊನೆ ಗಳಿಗೆಯಲ್ಲಿ ಪುತ್ರನ ಜೊತೆ ಶಿಲುಬೆಯ ಹಾದಿಯಲ್ಲಿ ಸಾಗುತ್ತಾರೆ. ಎಟುಕದ ದ್ರಾಕ್ಷಿ ಹುಳಿ ಎಂಬಂತೆ ಮನುಷ್ಯನ ಗ್ರಹಿಕೆಗೆ ಸಿಗದ ಜ್ಞಾನ ಭ್ರಮೆಗೆ ಸಮಾನ. ಮಹಾಧರ್ಮಾಧ್ಯಕ್ಷರಾಗಿದ್ದ ನೆಸ್ಟೋರಿಯಸ್, ಮರಿಯಳು ದೇವಾದಿದೇವರಾಗಿರುವ ಮತ್ತು ಮರಿಯಳಿಗಿಂತ ಮುಂಚೆ ಇದ್ದ ಯೇಸುವಿಗೆ ತನ್ನ ಗರ್ಭದಲ್ಲಿ ಜನ್ಮ ಕೊಡಲು ಹೇಗೆ ಸಾಧ್ಯ ಎಂದು ಬಹಿರಂಗವಾಗಿ ಪ್ರಶ್ನಿಸಿ ನಂತರ ಖಂಡನೆಗೆ ಗುರಿಯಾದರು. ಆದರೆ ಸಿರಿಲ್ ರವರ ನೇತೃತ್ವದಲ್ಲಿ ಕ್ರಿಸ್ತ ಶಕ 431 ಎಫೆಸಸ್ದಲ್ಲಿ ನಡೆದ ಸಭೆಯಲ್ಲಿ ಮರಿಯ ದೇವರ ತಾಯಿ ಎಂದು ಒಕ್ಕೊರಲಿನಿಂದ ಕೂಗಿ ಹೇಳಿದರು. ಆತ್ಮೀಯರೇ, ಮರಿಯ ದೀನತೆಯ ಪ್ರತಿಬಿಂಬ. ಲೂಕನ ಶುಭ ಸಂದೇಶ ಅಧ್ಯಾಯ 1 ವಚನ 26 ದೇವದೂತ ಗಾಬ್ರಿಯೇಲ್ ಮರಿಯಳಿಗೆ ಮಂಗಳ ವಾರ್ತೆಯನ್ನು ತಂದಾಗ, ತಾನು ದೇವರ ಮಗನಿಗೆ ತಾಯಿಯಾಗುತ್ತೇನೆ ಎಂದು ಜಂಬ ಕೊಚ್ಚಿಕೊಳ್ಳದೆ, ಮುಂದೆ ಬರುವ ಕಷ್ಟಗಳನ್ನು ಲೆಕ್ಕಿಸದೆ, ನಾನು ದೇವರ ದಾಸಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ಹೇಳಿ ದೀನತೆಯಿಂದ ತನ್ನನ್ನೇ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿದರು. ಮಾತ್ರವಲ್ಲ, ಕೊನೆಯ ತನಕ ದೇವರ ಚಿತ್ತದಂತೆ ನಡೆದರು. ಮರಿಯ ನಮಗೆ ಹೇಳುವುದು ಒಂದೇ ಒಂದು ಮಾತು, ಅದು ಕಾನಾ ಮದುವೆಯ ಸಂದರ್ಭದಲ್ಲಿ ನುಡಿದ ಮಾತು. ಯೋವಾನನ ಶುಭ ಸಂದೇಶ ಅಧ್ಯಾಯ 2 ವಚನ 5 ಆತ ಹೇಳಿದಂತೆ ಮಾಡಿ, ಆತ ಹೇಳಿದಂತೆ ಮಾಡಿ. ಅವರ ಮಕ್ಕಳಾದ ನಾವು ಪ್ರಭು ಯೇಸು ಕ್ರಿಸ್ತರಂತೆ ಅವರ ವಾಕ್ಯದಂತೆ ಬಾಳಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದು ಮರಿಯಮ್ಮನವರಿಗೆ ಅಚ್ಚುಮೆಚ್ಚಿನದು. ಮರಿಯಮ್ಮನವರನ್ನು ನಮ್ಮ ಆಧ್ಯಾತ್ಮಿಕ ತಾಯಿಯನ್ನಾಗಿ ಪಡೆದ ನಾವೆಲ್ಲರೂ ಭಾಗ್ಯವಂತರು. ಪರಿಶುದ್ಧ ಮಾತೆಯ ಆಸರೆಯಲ್ಲಿ ಹೊಸ ವರ್ಷವನ್ನು ಆರಂಭಿಸಿದ್ದೇವೆ. ಹೊಸ ವರ್ಷ 2026ಕ್ಕೆ ನಾವು ಕಾಲಿಡುತ್ತಿರುವಾಗ ಹೊಸ ಚಿಂತನೆಯೊಂದಿಗೆ ಸಾಗಲು ಪ್ರಯತ್ನಿಸೋಣ. ಒಳ್ಳೆಯ ಆಲೋಚನೆ ಮಾಡೋಣ. ಹೊಸ ಒಳ್ಳೆಯ ಕನಸುಗಳನ್ನು ಕಾಣೋಣ. ಇತರರಿಗೆ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸೋಣ. ಪ್ರೀತಿ, ಕ್ಷಮೆ, ಸೇವೆಯನ್ನು ಬಿತ್ತೋಣ. ಕೆಟ್ಟದ್ದು ನಮ್ಮಿಂದ ಬಾರದೆ ಇರುವಂತೆ ನೋಡೋಣ. ಪ್ರಾರ್ಥನಾ ಜೀವಿಗಳಾಗೋಣ. ಪ್ರತಿದಿನ ದೇವರ ವಾಕ್ಯ ಓದೋಣ. ದೇವರ ವಾಕ್ಯದಂತೆ ಪ್ರೀತಿ, ಸೇವೆಯ ಜೀವನ ನಡೆಸಲು ಪ್ರಯತ್ನಿಸಿ
ಸೇವೆ ತೋರಿಕೆಗೆ ಅಲ್ಲ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟು ಜೀವಿಸೋಣ. ದಿವ್ಯ ಬಲಿ ಪೂಜೆಗಳಲ್ಲಿ ಭಾಗವಹಿಸಿ ಸಂಸ್ಕಾರಗಳನ್ನು ಪಡೆಯೋಣ. ಸಂತ ಬರ್ನಾಡರವರು ನುಡಿಯುತ್ತಾರೆ, ಮರಿಯಮ್ಮನವರನ್ನು ಅಂಗಲಾಚಿ ಬೇಡಿದವರಲ್ಲಿ ಒಬ್ಬರೂ ಸಹ ಬರಿಗೈಯಲ್ಲಿ ಹಿಂದಿರುಗಿಲ್ಲ ಎಂದು. ಈ ವರ್ಷದಲ್ಲಿ ಬೇಕಾಗಿರುವ ಎಲ್ಲ ವರಪ್ರಸಾದಗಳನ್ನು ಮರಿಯಮ್ಮನವರ ಮುಖಾಂತರ ಪ್ರಭುವಿನಲ್ಲಿ ಬೇಡೋಣ. ಈ ಹೊಸ ವರ್ಷದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ. ಒಳ್ಳೆಯದನ್ನು ಮಾಡುತ್ತಾ, ಒಳ್ಳೆಯದನ್ನು ಬಯಸುತ್ತಾ, ದೇವರ ಚಿತ್ತದಂತೆ ಮರಿಯಮ್ಮನವರಂತೆ ದೇವರಿಗೆ ವಿಧೇಯರಾಗಿ ದೀನರಾಗಿ ಬಾಳೋಣ. ದೇವರ ವರಪ್ರಸಾದಗಳನ್ನು ನಾವೆಲ್ಲರೂ ಪಡೆಯೋಣ.